ಇತಿಹಾಸದಲ್ಲಿ ಇದೇ ಮೊದಲ ಬಾರಿಗೆ ವಿಶ್ವವಿಖ್ಯಾತ ಮೈಸೂರು ದಸರಾ ಆಚರಣೆ ಈ ಬಾರಿ 11 ದಿನ ನಡೆಯಲಿದೆ. ಪ್ರತಿ ವರ್ಷ 9 ದಿನ ನವರಾತ್ರಿ, 10ನೇ ದಿನ ವಿಜಯದಶಮಿ ಅಂದ್ರೆ ದಸರಾ ಆಚರಣೆ ಮಾಡೋದು ವಾಡಿಕೆ. ಆದ್ರೆ ಮಧ್ಯದಲ್ಲಿ ಪಂಚಮಿ ತಿಥಿ 2 ದಿನ ಬಂದಿದ್ದರಿಂದ ಈ ಬಾರಿ 11ನೇ ದಿನಕ್ಕೆ ದಸರಾ ಆಚರಣೆ ಮಾಡಲಾಗುತ್ತದೆ. ತಿಥಿಗಳ ಪ್ರಕಾರ ಈ ವರ್ಷ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 2ರವರೆಗೆ ಅಂದ್ರೆ 11 ದಿನ ದಸರಾ ಉತ್ಸವ ನಡೆಯಲಿದೆ. ಸೆಪ್ಟೆಂಬರ್ 24 ಬರುವ ಪಂಚಮಿ ತಿಥಿ 25ಕ್ಕೂ ಮುಂದುವರಿಯುವ ಕಾರಣ ದಸರಾ 10 ದಿನಗಳ ಬದಲಿಗೆ ಈ ಸಲ 11 ದಿನ ನಡೆಯಲಿದೆ. 410 ವರ್ಷಗಳಲ್ಲಿ ಇದೇ ಮೊದಲ ಬಾರಿಗೆ ಮೈಸೂರು ದಸರಾವನ್ನ 11 ದಿನ ಆಚರಿಸಲಾಗುತ್ತಿದೆ. ಈ ಹಿನ್ನೆಲೆಯಲ್ಲಿ ಈ ಬಾರಿಯ ದಸರಾ ದಿನಗಳ ಬಗ್ಗೆ ಧಾರ್ಮಿಕವಾಗಿಯೂ ಕೂಡ ಚರ್ಚೆಗಳು ಶುರುವಾಗಿವೆ. ಈ ಬಗ್ಗೆ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ಹೇಳಿಕೆ ನೀಡಿದ್ದು, ಇದು ಶುಭ ಸೂಚಕ. 11 ದಿನ ದಸರಾ ಬಂದಿರೋದನ್ನ ಶುಭ ಅಂತಲೇ ಹೇಳಬಹುದು. ಒಳಿತೇನಾದ್ರೂ ಆಗಬಹುದು ಅನ್ನೋದಾಗಿ ನಿರೀಕ್ಷೆ ಮಾಡಬಹುದು ಎಂದಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ 11 ಎಂಬ ಸಂಖ್ಯೆಗೆ ಮಹತ್ವವಿದೆ. ಗ್ರಹಗಳು 11ನೇ ಸ್ಥಾನದಲ್ಲಿ ಇದ್ದರೆ ಒಳ್ಳೆಯದಾಗತ್ತೆ ಎನ್ನುವ ನಂಬಿಕೆಯನ್ನ ಅವರು ಉಲ್ಲೇಖಿಸಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಾಗೆಯೇ ಪಂಚಾಂಗಗಳಲ್ಲಿ 11 ಅನ್ನೋದು ಅತ್ಯಂತ ಮುಖ್ಯವಾದ ಸಂಖ್ಯೆ. ಯಾಕಂದ್ರೆ ಗ್ರಹಗಳು ದುಸ್ಥಾನದಲ್ಲಿ ಅಂದರೆ 3, 6, 8 ಅಥವಾ 12ರಲ್ಲಿ ಇದ್ದರೆ ಶುಭ ಎಂದು ಪರಿಗಣಿಸುವುದಿಲ್ಲ. ಈ ತರ ಇದ್ದರೆ ಅವುಗಳು ಒಳಿತು ಮಾಡುವುದಿಲ್ಲ. ಆದರೆ ಗ್ರಹಗಳು 11ನೇ ಜಾಗಕ್ಕೆ ಬಂದ್ರೆ ಒಳಿತು ಮಾಡುತ್ತವೆ. ಅದು ಶನೈಶ್ಚರ ಸೇರಿ ಯಾವುದೇ ಗ್ರಹಗಳಾಗಿರಬಹುದು. 11ನೇ ಜಾಗದಲ್ಲಿ ಇದ್ದರೆ ಒಳಿತನ್ನೇ ಮಾಡುತ್ತವೆ. ಹೀಗಾಗಿ 11 ಎಂಬುದಕ್ಕೆ ನಮ್ಮ ಪರಂಪರೆಯಲ್ಲಿ ಮಹತ್ವದ ಸ್ಥಾನವಿದೆ. ಅದೇ ನಿಟ್ಟಿನಲ್ಲಿ ಇದರಲ್ಲಿ ಯಾವುದೇ ರೀತಿಯ ಅಪಶಕುನ ಏನೂ ಇಲ್ಲ. ಎಲ್ಲಾ ಒಳಿತೇ ಆಗಲಿದೆ. ಜನರು ವದಂತಿಗಳಿಗೆ ಕಿವಿ ಕೊಡಬಾರದು ಅಂತ ಡಾಕ್ಟರ್ ಶೆಲ್ವಪಿಳ್ಳೈ ಅಯ್ಯಂಗಾರ್ ವಿಶ್ಲೇಷಿಸಿದ್ದಾರೆ.